ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್. ಇವತ್ತು ಒಂದೊಳ್ಳೆ ಸ್ನ್ಯಾಕ್ಸ್ ಐಟಮ್ ಆದಂತಹ ನಿಪ್ಪಟ್ಟನ್ನ ಮಾಡೋಣ. ತುಂಬಾನೇ ಈಸಿಯಾಗೂ ಕೂಡ ಮಾಡ್ಕೋಬಹುದು. ಹಾಗೆ ತುಂಬಾನೇ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಇದೆ. ತುಂಬಾನೇ ಚೆನ್ನಾಗಿ ಬಂದಿದೆ ಕೂಡ. ಸೊ ಇವಾಗ ಇದಕ್ಕೆ ಏನೇನ್ ಬೇಕು ಅಂತ ನೋಡೋಣ. ನಾನಿಲ್ಲಿ ನಿಪ್ಪಿಟ್ಟು ಮಾಡ್ಕೊಳ್ಳೋದಿಕ್ಕೆ 1 ಬೌಲ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ ಜೊತೆಗೆ ನಾನಿಲ್ಲಿ ಒಂದ್ 4 ಸ್ಪೂನ್ ಆಗುವಷ್ಟು ಹುರಿಗಡ್ಲೆನ ತಗೊಂಡಿದ್ದೀನಿ. ಹುರಿಗಡ್ಲೆ ಅಥವಾ ಪುಟಾಣಿ ಅಂತಾನೂ ಕೂಡ ಕರೀತಾರೆ ಇದಕ್ಕೆ. ಸೊ ಇವಾಗ ಈ ಎರಡನ್ನು ಸೇರಿಸ್ಕೊಂಡು ಮಿಕ್ಸಿ ಜಾರಲ್ಲಿ ಸಣ್ಣಾಗಿ ನಾವು ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದನ್ನ ನಾವು ಜರಡಿ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಅವಲಕ್ಕಿ ಹಾಕಿರೋದ್ರಿಂದ ತರ್ತರಿಯಾಗಿ ರವೆ ತರ ಉಳ್ದಿರುತ್ತೆ. ಹಾಗಾಗಿ ಇದನ್ನ ಜರಡಿ ಮಾಡ್ಕೊಳ್ಳೋಣ ಫಸ್ಟು. ನೋಡಿ ಜರಡಿ ಮಾಡ್ಕೊಂಡಾದ್ಮೇಲೆ ಯಾವ ತರ ತರ್ತರಿಯಾಗಿ ರವೆ ತರ ಉಳ್ಕೊಂಡಿದೆ. ಸೊ ಇವಾಗ ನಾವು ಮಿಕ್ಸಿ ಜಾರಿಗೆ ಒಂದೆರಡು ಕಡ್ಡಿ ಆಗುವಷ್ಟು ಕರಿಬೇವು ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಕಡಲೆ ಬೀಜನ ಕೂಡ ಹಾಕೊಳ್ತಾ ಇದ್ದೀನಿ. ಕಡಲೆ ಬೀಜ ಮತ್ತೆ ಕರಿಬೇವು ಸೊಪ್ಪನ್ನ ಎರಡು ನಾವು ಮಿಕ್ಸಿಗೆ ಹಾಕೊಂಡು ತರ್ತರಿಯಾಗಿ ರುಬ್ಕೊಳ್ಳೋಣ. ಸೊ ರುಬ್ಕೊಂಡಿದ್ದಾಗಿದೆ. ಸೊ ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಸೊ ಇವಾಗ ನಾವು ಒಂದ್ರಾಡಿಟ್ಕೊಂಡಿರುವಂತಹ ಅವಲಕ್ಕಿ ಮತ್ತೆ ಕಡಲೆ ಪುಳಿಗೆ ಇದನ್ನು ಕೂಡ ಸೇರಿಸ್ಕೊಳ್ಳೋಣ. ಇವಾಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್‌ನ ಹಾಕೊಳ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದ್ರೆ ಸಣ್ಣದಾಗಿ ಹಸಿಮೆಣಸಿನಕಾಯಿ ಕೂಡ ಹಾಕೋಬಹುದು. ಇಲ್ಲಾಂದ್ರೆ ಒಣಮೆಣಸಿನಕಾಯಿ ಇತ್ತು ಅಂದ್ರೆ ನೀವೇ ಗ್ರೈಂಡ್ ಮಾಡ್ಕೊಂಡು ಕೂಡ ಹಾಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಸ್ಪೂನ್ ಆಗುವಷ್ಟು ತುಪ್ಪ, ಹಾಗೆ 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಇಷ್ಟನ್ನು ಹಾಕಿ ಚೆನ್ನಾಗಿ ಫಸ್ಟ್ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕಲಸ್ಕೊಳ್ತಾ ಬರಬೇಕು. ಜಾಸ್ತಿ ನೀರನ್ನ ಹಾಕೊಂಡು ಕಲಸ್ಕೊಳ್ಳೋಕೆ ಹೋಗ್ಬೇಡಿ. ನಿಪ್ಪಿಟ್ಟಿಗೆ ಯಾವ ಹದದಲ್ಲಿ ಬೇಕೋ ಆ ಹದಕ್ಕೆ ನೀರು ಹಾಕೊಂಡು ಕಲಸ್ಕೊಂಡು ನೋಡಿ ಈ ತರ ಸಾಫ್ಟ್ನೆಸ್ ಆಗಿ ಇರಬೇಕು. ಅವಾಗ ನಿಪ್ಪಿಟ್ಟು ತುಂಬಾನೇ ಚೆನ್ನಾಗಿ ಬರುತ್ತೆ. ಇವಾಗ ಲಾಸ್ಟ್ ಅಲ್ಲಿ ಸ್ವಲ್ಪ ಕೈನ ಎಣ್ಣೆ ಮಾಡ್ಕೊಂಡು ಚೆನ್ನಾಗಿ ಫೈನಲ್ ಆಗಿ ಒಂದ್ಸಲ ಕಲಸ್ಕೊಂಡು ಇಟ್ಕೊಂಡ್ರೆ ರೆಡಿ ಆಯ್ತು ನಿಪ್ಪಿಟ್ಟಿನ ಹಿಟ್ಟು. ಸೊ ಇವಾಗ ಪ್ಲೇಟ್ ಮುಚ್ಚಿ ಒಂದ್ 5 ನಿಮಿಷ ನಾವು ಇಡೋಣ. ನಿಪ್ಪಿಟ್ಟಿಗೆ ಹಿಟ್ಟನ್ನ ಕಲಸಿಟ್ಕೊಂಡು ನಾವು ಒಂದು 10 ನಿಮಿಷ ಆಗಿತ್ತು. ಸೊ ಇವಾಗ ನಿಪ್ಪಿಟ್ಟನ್ನ ತೊಟ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಎಣ್ಣೆನ ಕಾಯೋಕೆ ಇಟ್ಕೊಳ್ಳೋಣ. ಎಣ್ಣೆ ಕಾಯೋಷ್ಟರಲ್ಲಿ ನಿಪ್ಪಿಟ್ಟನ್ನ ತಟ್ಟಿಟ್ಕೊಳ್ಳೋಣ. ಫಸ್ಟ್ ನಾವು ಉಂಡೆಗಳನ್ನಾಗಿ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ ತಟ್ಕೊಳ್ಳೋದಿಕ್ಕೆ. ಸೊ ಹಿಟ್ಟು ಕೂಡ ಸಾಫ್ಟ್ ಆಗಿತ್ತು. ಸೊ ಇವಾಗ ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ವಾ ಈ ತರ ಉಂಡೆಗಳು ಮಾಡಿಟ್ಕೊಂಡ್ರೆ ನಿಪ್ಪಟ್ಟು ತಟ್ಕೊಳ್ಳೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಸೊ ಇವಾಗ ಒಂದು ನಾನಿಲ್ಲಿ ಪ್ಲಾಸ್ಟಿಕ್ ಕವರ್‌ನ ತಗೊಂಡಿದ್ದೀನಿ. ಪ್ಲಾಸ್ಟಿಕ್ ಕವರ್ ಇಲ್ಲ ಅಂದ್ರೆ ಎಣ್ಣೆ ಕವರ್‌ನು ಕೂಡ ಯೂಸ್ ಮಾಡ್ಬೋದು ನಿಪ್ಪಟ್ಟು ತಟ್ಕೊಳ್ಳೋದಕ್ಕೆ. ಈ ತರ ಗಟ್ಟಿ ಕವರ್ ಇತ್ತು ಅಂದ್ರೂ ಕೂಡ ತಗೋಬಹುದು. ಇವಾಗ ಗಟ್ಟಿ ಕವರ್ ಮೇಲೆ ಸ್ವಲ್ಪ ಎಣ್ಣೆನೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ಈ ತರ ಒಂದೊಂದೇ ಉಂಡೆಗಳನ್ನ ತಗೊಂಡು ನಾವು ನಿಪ್ಪಟ್ಟನ್ನ ಮಾಡ್ಕೋಬಹುದು. ನಿಪ್ಪಟ್ಟು ಕೈಯಲ್ಲಿ ತಟ್ಟಕ್ಕಾಗಲ್ಲ ಅಂದ್ರೆ ಈ ತರ ಚಿಕ್ಕ ಪ್ಲೇಟ್‌ಗಳನ್ನ ತಗೊಂಡು ಆ ಪ್ಲೇಟ್ ಮೇಲೆ ಸ್ವಲ್ಪ ಎಣ್ಣೆನ ತಗೊಂಡು ಹಚ್ಕೊಂಡು ನಂತರ ಈ ತರ ಉಂಡೆ ಮೇಲೆ ಪ್ರೆಸ್ ಮಾಡಿದ್ರೆ ನೋಡಿ ಈಸಿಯಾಗಿ ನಿಪ್ಪಟ್ಟು ಶೇಪಿಗೆ ಬರುತ್ತೆ. ಯಾವುದೇ ರೀತಿ ಕೈ ಬೆರಳಚ್ಚು ಕಾಣೋದಿಲ್ಲ. ಸೊ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದೇ ರೀತಿ ಎಲ್ಲ ಉಂಡೆಗಳನ್ನ ನಾವು ತಟ್ಟಿ ಇಟ್ಕೊಳ್ಳೋಣ. ಎಲ್ಲ ಉಂಡೆಗಳನ್ನ ನಿಪ್ಪಿಟ್ಟು ತಟ್ಟಿಟ್ಕೊಂಡಿದ್ದಾಯ್ತು. ಸೊ ಇವಾಗ ಎಣ್ಣೆ ಕೂಡ ಕಾಯ್ದಿದೆ. ಇವಾಗ ಎಣ್ಣೆಗೆ ಹಾಕೊಳ್ಳೋಣ. ಸಂಜೆ ಟೈಮ್ ಟೀ, ಕಾಫಿ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ಸ್ನಾಕ್ಸ್ ಕೂಡ. ಈಸಿಯಾಗಿ ಬೇಗ ಕೂಡ ಮಾಡ್ಕೋಬಹುದು. ಇವಾಗ ಎಣ್ಣೆ ಕಾಯ್ದಿದೆ. ಇವಾಗ ಒಂದೊಂದೇ ನಿಪ್ಪಿಟ್ಟನ್ನ ಹಾಕೊಳ್ಳೋಣ. ನೋಡಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ನಾನು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬಿಟ್ಟಿದ್ದೆ. 3, 4 ಹಾಕೊಂಡ್ರೆ ಸಾಕು. ಯಾಕೆ ಅಂತ ಅಂದ್ರೆ ಇಲ್ಲಾಂದ್ರೆ ಎಲ್ಲ ಕಲ್ಸ್ಕೊಂಡಾಗ ತರ ಆಗ್ಬಿಡುತ್ತೆ ಹಸಿದ್ರಲ್ಲಿ. ಇವಾಗ ಒಂದೊಂದೇನೆ ನಾವು ಮಡ್ಚಿ ಹಾಕೊಳ್ಳೋಣ. ಒಂದ್ ಸೈಡ್ ಕಲರ್ ಕೂಡ ಚೇಂಜ್ ಆಗಿ ಬೆಂದಿದೆ. ಇನ್ನೊಂದ್ ಸೈಡ್‌ಗೆ ಮಡ್ಚ್ ಹಾಕೊಂಡ್ರೆ ಫೈನಲ್ ಆಗಿ ಅವಲಕ್ಕಿ ನಿಪ್ಪಟ್ಟು ರೆಡಿ ಆಯ್ತು. ತುಂಬಾನೇ ಕ್ರಿಸ್ಪಿಯಾಗಿ ಅಂಡ್ ಬೇಗನೆ ಕೂಡ ಮಾಡ್ಕೋಬಹುದು ಈವ್ನಿಂಗ್ ಸ್ನಾಕ್ಸ್‌ಗೆ ಅಥವಾ ಲಂಚ್ ಬಾಕ್ಸ್‌ಗಳಿಗೂ ಕೂಡ ಹಾಕೊಂಡು ಹೋಗ್ಬೋದು. ತುಂಬಾನೇ ಚೆನ್ನಾಗಿದೆ. ತಿನ್ನಕ್ಕೆ ಗರ್ಗರಿ ಆಗಿತ್ತು. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಸೊ ಫೈನಲ್ ಆಗಿ ನಿಪ್ಪಟ್ಟು ರೆಡಿ ಆಯ್ತು.
ನೋಡ್ತಿದ್ದೀರಲ್ವಾ ಎಲ್ಲಾನು ಬೇಯಿಸ್ಕೊಂಡಿದ್ದಾಗಿದೆ. ಸೊ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ನಿಪ್ಪಿಟ್ಟು. ಹಾಗೆ ಕ್ರಿಸ್ಪಿಯಾಗಿತ್ತು. ಸೊ ನೋಡ್ತಾ ಇದ್ದೀರಲ್ವಾ ತಿನ್ನೋಕ್ಕೂ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಆ ಕಡಲೆ ಬೀಜ, ಕರಿಬೇವಿನ ಸೊಪ್ಪಿನದು ತುಂಬಾನೇ ಟೇಸ್ಟ್ ಕೊಡ್ತಾ ಇತ್ತು ತಿನ್ನೋದಿಕ್ಕೆ. ಹಾಗೆ ಈ ನಿಪ್ಪಿಟ್ಟು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್‌ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ವಿಡಿಯೋಸ್‌ಗಳು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.